ಚಿಕ್ಕಮ್ಮ ಚಿಕ್ಕಮ್ಮ ಬಾಯಿಲಿ ಚಿಕ್ಕಮ್ಮ ಇಲ್ವಾ? ಇದು ಯಾಕೋ ಮನೆ ನನ್ಗೆ ಇದು ಹೊಲ್ದಾಗಿರೋ ಮನೆ ಇರ್ಬೋದು, ಆದರೆ ಇದು ಯಾಕೋ ಮನೆ ಒಂಥರ ವಿಚಿತ್ರ ಅಂತ ಅನ್ಸಕತ್ತೈತಿ. ಇಲ್ಲಿ ಏನಾದರೂ ಇರ್ಬೋದು ಚಿಕ್ಕಮ್ಮ. ಬಾ ಚಿಕ್ಕಮ್ಮ ನೋಡೋಣ. ಹೌದಲ್ಲ, ಸರಿ ನಡಿ ಹಗರ ಹೋಗಿ ನೋಡೋನು ಇಲ್ಲಿ ಏನಾದ್ರು ನಮಗೆ ಆಮೋಗೆ ಅದಾನ ಅಂತೇಳಿ. ಹುಷಾರು ಚಿಕ್ಕಮ್ಮ, ಸೌಂಡ್ ಮಾಡಕ್ಕೆ ಹೋಗ್ಬೇಡ್ರಿ. ಸೌಂಡ್ ಏನಾದರೂ ಮಾಡಿದ್ರೆ ಮತ್ತೆ ಯಾರಾದರೂ ಇದ್ರೆ ಬಂದರೆ ಏನು ಮಾಡೋದು? ಮತ್ತೆ ಸುಮ್ಮನೆ ಗಾಬರಿ ಆಗುತ್ತಾ. ಸರಿ ಸರಿ ನಡಿ ಹೋಗೋನು. ಚಿಕ್ಕಮ್ಮ ಹುಷಾರಾಗಿ ಬನ್ನಿ ಚಿಕ್ಕಮ್ಮ. ನೀ ಮೊದಲು ಹುಷಾರಾಗಿ ನಡಿಯವ್ವ. ಮತ್ತೆ ಎಲ್ಲಿ ಇವನು ಹುಡ್ಕಕ್ಕೆ ಬಂದ ನಿನಗೆ ಏನರ ಆದರೆ ಏನು ಮಾಡೋದು? ಮತ್ತೆ ಸುಮ್ಮನೆ ನನ್ನ ತಲೆ ಬ್ಯಾನಿ. ನಿಮ್ಮ ಅಪ್ಪಗೆ ಗೊತ್ತಾದ್ರೆ ನಾನು ಕೊಂದ ಬಿಡ್ತಾನೆ ಮತ್ತೆ. ಸರಿ ಸರಿ ಬನ್ನಿ. ಬಾಯ್, ಅವ್ರು ಯಾರು? ಇಬ್ರು ಈ ಕಡೆನ ಬರ್ತಾ ಇದ್ದಾರೆ. ಹೌದಲ್ಲ, ಬಾ ಒಂದು ಕೈ ವಿಚಾರಿಸ್ಕೊನ ಅವ್ರನ್ನ. ಅಯ್ಯೋ ಚಿಕ್ಕಮ್ಮ, ಅಲ್ಲಿ ಯಾರು ಇಬ್ರು ದಾಂಡಿಗರು ಬರ್ತಾ ಇದ್ದಾರೆ ಚಿಕ್ಕಮ್ಮ. ಅವ್ರು ನಮ್ಮನ್ನ ನೋಡೇ ಬಿಟ್ರು. ಹೇಯ್, ಯಾರು ನೀವು? ಇಲ್ಲೇನು ಮಾಡ್ತಾ ಇದ್ದೀರಾ? ಇಲ್ಲೇನು ಕೆಲಸ ನಿಮಗೆ? ಇಲ್ಲೇನಕ್ಕೆ ಬರ್ತಾ ಇದ್ದೀರಾ? ಇದು ನಮ್ಮ ಹೊಲ, ಇಲ್ಲಿರೋದು ನಮ್ಮ ಮನೆ. ಇಲ್ಲಿ ನಿಮ್ಗೇನು ಕೆಲಸ? ಈ ಕಡೆ ಏನಕ್ಕೆ ಬರ್ತಾ ಇದ್ದೀರಾ ಅಂತ. ನೋಡಿ ಅಣ್ಣ, ಇದ್ರ ಹಿಂದೆ ಇರೋದು ನಮ್ಮ ಹೊಲ. ನಾವು ಹೊಲಕ್ಕೆ ಹೋಗ್ತಾ ಇದ್ವಿ, ಭಾಳ ದಿನ ಆಗಿತ್ತು. ಈ ಕಡೆ ನಾವು ಬಂದೇ ಇಲ್ಲ. ಆದರೆ ನಮ್ಮ ಹೊಲ ಎಲ್ಲೈತಿ ಅಂತ ನಮ್ಗೆ ಸಿಗ್ತಾನೂ ಇಲ್ಲ. ಹುಡುಕಿ 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 ಸಾಕಾಗೋಯ್ತು. ಅದಕ್ಕೆ ಹೆಂಗೆ ದಾಟಿ ಹೋಗ್ಬೇಕು ಅಂತ ಹಾದಿನೇ ಇಲ್ಲ. ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಭಾಳ ದಿನ ಆಗಿದೆ ಅಂತ ಬಂದೇ ಇಲ್ಲಲ್ಲ. ಎಲ್ಲ ಹಾದಿಗಳು ಮುಚ್ಚೋಗ್ಬಿಟ್ಟಾವ. ಎಲ್ಲ ಕಡೆ ಗಿಡ ಬೆಳೆದ್ಬಿಟ್ಟಾವ. ಹಾಗಾಗಿ ನಮ್ಗೆ ನಮ್ಮ ಹೊಲನೇ ಸಿಗಾತಿಲ್ಲ. ಅಯ್ಯೋ, ನಿಮ್ಮ ಹೊಲದಾಗ ಬಂದುಬಿಟ್ಟು ಏನು ಇದು ನಮ್ದೇ ಹೊಲ ಇರಬೇಕು, ಇದು ನಮ್ದೇ ಗುಡಿಸ್ಲಿರ್ಬೇಕು ಅಂತ ನಾನು ಅನ್ಕೊಂಡ್ಬಿಟ್ಟಿನಿ. ಸಾರಿ ಅಣ್ಣ, ನಮ್ಮನ್ನ ಕ್ಷಮಿಸ್ಬಿಡ್ರಿ. ನಾವು ನಮ್ಮ ಹೊಲಕ್ಕೆ ಹೋಗಬೇಕು. ನಿಮ್ಗೇನಾದರೂ ದಾರಿ ಗೊತ್ತಿದ್ರೆ ತೋರಿಸ್ತಾರೇನ? ಹೌದಪ್ಪ, ನಮ್ಗೆ ಅಲದು 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 ಸುಸ್ತಾಗ್ಬಿಟ್ಟತ್ ನೋಡು. ಕುಡಿಯೋಕೆ ನೀರು ಸಿಗ್ತಾವೇನ? ಒಂದು ಸ್ವಲ್ಪ ನೀರು ಕೊಡ್ತಾರೇನಪ್ಪ? ನೋಡಿ, ಇಲ್ಲಿ ನೀರು ಏನೂ ಇಲ್ಲ. ನಿಮಗೆ ನೀರು ಬೇಕಂದ್ರೆ ಮುಂದಲ್ಲಿ ಒಂದು ಹೊಲದಾಗ ಬೋರ್ ಐತಿ, ಅಲ್ಲೇ ನೀರು ಬೀಳ್ತಿರ್ತಾವ. ಹೋಗಿ ಅಲ್ಲೇ ನೀರು ಕುಡೀರಿ. ನೋಡಿ, ನಿಮ್ಮ ಹೊಲಕ್ಕೆ ಹೆಂಗೆ ಹೋಗ್ಬೇಕು ಅಂತ ನಮಗೇನು ಗೊತ್ತು? ನಿಮ್ಮ ಹೊಲಕ್ಕೆ ನಿಮಗೆ ಹೋಗೋದಾರೆ ನಿಮಗೆ ಗೊತ್ತಿರ್ಬೇಕು. ಅದನ್ನ ಬಿಟ್ಟು ನಮ್ಮನ್ನು ಕೇಳಿದ್ರೆ ನಾವು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಕತ್ತಾವ? ಹಾಂ? ಅಯ್ಯೋ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀರಣ್ಣ? ನಾವೇನೋ ನಿಮ್ಮನ್ನ ತಪ್ಪ ಕೇಳಿದ್ವಲ್ಲ. ನಮ್ಮ ಹೊಲಕ್ಕೆ ಹೋಗೋ ಜಾಗ ನಿಮ್ಗೇನಾದರೂ ದಾರಿ ಗೊತ್ತಾ ಅಂತ ಕೇಳಿದ್ವು ಅಷ್ಟೇ. ಅದನ್ನ ಬಿಟ್ಟರೆ ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಹೌದು, ಇದು ನಿಮ್ಮ ಹೊಲನಾ ಅಥವಾ ಬೇರೆಯವ್ರ ಹೊಲದಾಗ ಬಂದು ನೀವಿದ್ದೀರಾ? ಏ ಹುಡುಗಿ, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ. ಇದು ನಮ್ಮ ಹೊಲ, ಇದು ನಮ್ಮ ಮನೆ. ಹಾಂ, ಅದನ್ನು ಕೇಳೋದಕ್ಕೆ ನೀನು ಯಾರು? ನೋಡು, ತನ್ನಾಗ ನಿಮ್ದು ಎಷ್ಟು ಐತೋ ಅಷ್ಟು ನೋಡ್ಕೊಂಡು ಹೋಗ್ತಾ ಇರಬೇಕು. ಈ ಕಡೆ ತಲೆ ಹಾಕಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನೋಡು, ನಿಮ್ಮ ಹೊಲಕ್ಕೆ ಹೋಗೋಕೆ ದಾರಿ ಆ ಕಡೆ ಇದೆ, ಆ ಕಡೆಯಿಂದ ಹೋಗಿ. ಇನ್ನೊಂದ್ಸರಿ ಇಲ್ಲೇನಾದ್ರೂ ನೀವು ನಮ್ಮ ಮನೆ ಹತ್ರ ಬಂದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಅಯ್ಯಪ್ಪ, ನಮ್ದು ಗೊತ್ತಾದ್ರೆ ಹಾದಿ ಗೊತ್ತಾದ್ರೆ ನಾ ಯಾಕೆ ಇಲ್ಲಿ ಬರೋಣಪ್ಪ? ಈಗ ಹೋಗ್ತತಗ. ನಮ್ಗೆ ಮತ್ತೆ ಅಡ್ಡಾಡಿ ಸುಸ್ತಾಗಿ ಬಾಯಾರಿಗೆ ಬೇರೆ ಆಗೈತಿ. ನೀರು ಕೇಳಿದ್ರೆ ನೀರು ಕೊಡೋಂಗಿಲ್ಲ ಅಂತಾರೆ. ನಾವು ಹೋಗ್ತತಗೋ. ನಾವು ನಮ್ಮ ಹೊಲಕ್ಕೆ ಹೊಂಟವು. ಅಲ್ಲೇ ನಮ್ಮದು ಮನೆ ಐತಿ, ಅಲ್ಲೇ ಇರ್ತವೆ. ಅಲ್ಲ ಅಣ್ಣ, ಇಷ್ಟು ದೂರ ಹೊಲದಲ್ಲಿ ನೀವಿಬ್ಬರೇ ಏನು ಮಾಡಕತ್ತೀರಿ? ಅಥವಾ ಇದು ನಿಮ್ಮ ಫ್ಯಾಮಿಲಿ ಎಲ್ಲ ಇದ್ದೀರಾ ಅಥವಾ ನೀವಿಬ್ಬರು ಅದಾರ? ಅದೆಲ್ಲ ನಿನಗೆ ಅದಕ್ಕೆ ಬೇಕಾ? ಇದು ನಮ್ಮ ಸಾಹೇಬ್ರ ಹೊಲ ಐತಿ. ಅವ್ರ ಹೊಲದಾಗ ನಾವು ಕೆಲಸ ಮಾಡ್ತೇವೆ. ಇಲ್ಲೇ ನಾವು ಕೆಲಸ ಮಾಡ್ಕೊಂತ ಇಲ್ಲೇ ಇರ್ತೀವಿ. ನಾವು ಅಲ್ಲಿ ಇಲ್ಲಿ ಎಲ್ಲ ಅಡ್ಡಾಡಕ್ಕೆ ಹೋಗಂಗಿಲ್ಲ. ಏನಾದರೂ ಜಾಸ್ತಿ ಕೆಲಸ ಇದ್ರಷ್ಟೇ ಹೊರಗಡೆ ಹೋಗ್ತೇವೆ. ಅದನ್ನೆಲ್ಲ ನೀನೇ ಕೇಳಕತ್ತಿದ್ದಿ. ನೀನು ಯಾಕೆ ಇಷ್ಟೊಂದು ವಿಚಾರಿಸ್ಕೊಳತ್ತಿದ್ದಿ ನಮ್ಮನ್ನ? ಹಾಂ? ಅಯ್ಯೋ ಹಂಗಲ್ಲಣ್ಣ, ಇಷ್ಟು ದೂರ ಹೊಲದಾಗ ನೀವು ಇಬ್ಬರೇ ಅದರಲ್ಲ, ಅದಕ್ಕೆ ಇಲ್ಲಿ ಊಟ ಗೀಟ ಮಾಡ್ಕೊಳಕ್ಕೆ ನಿಮ್ಮ ಹೆಂಡ್ತಿರೇನೋ ಇದಾರೇನೋ ಅಂತ ಕೇಳಿದೆ ಅಷ್ಟೇ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ನೋಡು, ನೀನು ಕ್ವಶನ್ ಮಾಡಕ್ಕೆ ನೀನು ನಮಗೇನಿಲ್ಲ ಆಗಬೇಕಾಗಿಲ್ಲ. ನಿಂದು ಕೆಲಸ ಏನೈತಿ ಅಷ್ಟು ಮಾಡ್ಕೊಂಡು ನೀನು ಹೋಗ್ತಾ ಇರ್ಬೇಕು. ಇಲ್ಲ ಅಂದ್ರೆ ಗನ್ ತೊಗೊಂಡು ಶೂಟ್ ಮಾಡಿಬಿಡ್ಬೇಕಾಗತ್ತಿ. ನೆನ್ಪಿಟ್ಕ. ಅಯ್ಯೋ ಶಿವನ, ಯಪ್ಪ ಯಾಕೆ ಹಿಂಗೆಲ್ಲ ಮಾತಾಡೋ ಯಪ್ಪ ತಮ್ಮ? ನಾವೇನು ಇಲ್ಲಿ ನಿಮ್ಮ ಜೊತೆ ಜಗಳಾಡಕ್ಕೆ ಬಂದಿಲ್ಲಪ್ಪ. ನಾವು ನಮ್ಮ ಹೊಲ ಹುಡ್ಕಾಕ್ ಬಂದವು. ಹೊಲ ಸಿಕ್ಕರೆ ನಿಮ್ಮನ್ನ ಯಾಕೆ ಹೊಲಕ್ಕೆ ಹುಡುಕಾಕಂತಾನೆ? ಹೊಲಕ್ಕೆ ಹೋಗೋ ಜಾಗ ಹುಡ್ಕಾಕ್ ಬಂದವು. ಹೊಲಕ್ಕೆ ಹೋಗೋ ದಾರಿ ಸಿಕ್ಕರೆ ನಿಮ್ಮನ್ನ ನಾವು ಯಾಕೆ ಮಾತಾಡ್ಸೋಣ? ನೀವು ಎಷ್ಟು ಮಂದಿರ ಇರಿ ಸುಂದ್ರಿ, ನಿಂಗೆ ಯಾಕೆ ಬೇಕು? ಅವ್ರು ಎಷ್ಟು ಮಂದಿರ ಇರುವಾರು, ಹೆಂಡ್ತಿಯಾರ ಇರುವಾರು, ಮಕ್ಕಳರ ಇರಲಿ ಮರಿಯಾರ ಇರಲಿ, ನಮಗೆ ಯಾಕೆ ಬೇಕು? ನಾವು ನಮ್ಮ ಹೊಲಕ್ಕೆ ಹೋಗೋಣ ನಡಿ. ಸರಿ ಚಿಕ್ಕಮ್ಮ, ನೋಡಿ ಅಣ್ಣ, ಏನಾದರೂ ತಪ್ಪಾಗಿ ಮಾತಾಡಿದ್ರೆ ನಮ್ಮನ್ನ ಕ್ಷಮಿಸ್ಬಿಡ್ರಿ. ನಾವು ನಮ್ಮ ಹೊಲಕ್ಕೆ ಹೋಗ್ಬೇಕು. ಸರಿ, ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು. ನಾವು ಹೋಗ್ಕವೇನು? ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಇನ್ನೊಂದ್ಸರಿ ಇಲ್ಲಿ ನಮ್ಮ ಮನೆ ಕಡೆ ಏನಾರ ಬಂದಿದ್ದು ಗೊತ್ತಾತಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋ ಮಾತಾ ಇಲ್ಲ. ಇಲ್ಲಿಂದ ನೀವು ವಾಪಸ್ಸು ನಿಮ್ಮ ಮನೆಗೆ ಹೋಗ್ತೀರಂತಂದ್ರೂ ಹೋಗಕ್ಕೂ ಆಗಂಗಿಲ್ಲ. ಏನು ಅನ್ಕೊಂಡ್ಬಿಟ್ಟಿದ್ರ ನಾವಂದ್ರೆ ನಿಮ್ಮ ಕಣ್ಣಿಗೇನು ಚಿಕ್ಕ ಮಕ್ಕಳು ಥರ ಕಾಣ್ತಾ ಇದೀವ ಹೇಗೆ? ಇಲ್ಲಪ್ಪ, ನೀ ಚಿಕ್ಕ ಮಗನ ಕತೆ ಕಾಣ್ತೀಯ. ದೊಡ್ಡ ದಾಂಡಿಗ ಹಂಗದರಿ. ನೀವು ಚಿಕ್ಕ ಮಕ್ಕಳಂಗೆ ಕಾಣಕ ನಾವೇನ ತಲೆ ಕೆಟ್ಟಿಸ್ಕೊಂಡವೇನು? ಇಲ್ಲ ತಗೋ, ನಾವು ಹೋಗೋ. ಸುಂದ್ರಿ ನಡಿ ಹೋಗೋಣ. ಸುಮ್ಮನೆ ಏನು ಮಾತಾಡ್ತಿದ್ದೀವಿ ಅವ್ರ ಜೊತೆ? ನಡೀರಿ ಚಿಕ್ಕಮ್ಮ ಹೋಗೋಣ. ನಮ್ಮಿಂದ ಯಾರು ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ ಅಣ್ಣ. ಆದರೂ ಹುಡುಗಿ ಮಸ್ತ್ ಅದಾಳ. ಇಂಥ ಮಸ್ತ್ ಅನ್ ಹುಡುಗಿನ ಹೆಂಗೆ ಇಲ್ಲಿಂದ ಹೊರ ಕಳ್ಸದ ಭೀಮಾ? ಅಯ್ಯೋ ನೋಡ್ ಬಾಯ್, ಈಗ ಸರ್ ಕೊಟ್ಟಿದ್ದ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಇವಾಗ ಹುಡುಗಿಯರ್ನೆಲ್ಲ ನೀನು ನೋಡ್ಕೊತ ಕುಂತ್ರ ಕೆಲಸ ಎಲ್ಲ ಅಲ್ಲಿಗೆ ಉಳಿತತಿ. ನಡಿ, ಇವಾಗ ನಾವು ಹೋಗೋನು. ಏನೇ ಸುಂದ್ರಿ, ನೋಡೋಕ್ಕಿಷ್ಟು ಸುಂದರವಾಗಿದ್ದು ಮತ್ತೆ ನಿನ್ನ ಹೆಸರನ್ನ ನಿಮ್ಮಮ್ಮ ಸುಂದ್ರಿ ಅಂತಾನ ಇಟ್ಟಾಳೇನ? ಪುಣ್ಯ ಮಾಡಿದಿ. ಇಲ್ಲಿ ಬಂದ ಸಿಕ್ಕಾಕೊಂಡ್ರ ವಾಪಸ್ ಹೋಗೋಕ ಬಿಡೋ ಮಾತಾ ಇಲ್ಲ. ಆದ್ರೆ ಇವತ್ತು ನಂದು ಅರ್ಜೆಂಟ್ ಕೆಲಸ ಇರೋ ಸಲುವಾಗಿ ನೀನನ್ನ ಸುಮ್ಮನೆ ಬಿಡಾಕತ್ತನ. ಇಲ್ಲ ಅಂದ್ರೆ ಇಲ್ಲಿ ಬಂದವ್ರು ಯಾರು
ಹಂಗೆ ಹೋಗಂಗೆ ಇಲ್ಲ, ನಮ್ಮನ್ನ ಖುಷಿ ಪಡಿಸೇ ಹೋಗ್ಬೇಕಾಗತ್ತೆ. ಆದ್ರೆ ಇವತ್ತು ನೀ ನಮ್ಮ ಕೈಯಿಂದ ತಪ್ಪಿಸ್ಕೊಳತಿ ಅಂದ್ರೆ ನನಗೆ ಅರ್ಜೆಂಟ್ ಕೆಲಸ ಇರೋ ಸಲುವಾಗಿ ಈ ಹಕ್ಕಿನ ಹೆಂಗೆ ಬಿಡೋದು ಅಂತ ನನಗೆ ಗೊತ್ತಾಗವಲ್ತು. ಏ ಭೀಮಾ, ಬಾ ಇಲ್ಲಿ. ನೋಡಿ, ನೀವು ಅಣ್ಣನ ಥರ ಇದ್ದೀರಾ, ಆದ್ರೆ ನೀವು ಈ ರೀತಿ ಎಲ್ಲ ಮಾತಾಡ್ಬೋದನ? ನೋಡಿ, ನಾವು ಇಲ್ಲಿಂದ ಹೋಗ್ತೇವೆ, ಇನ್ನೊಮ್ಮೆ ಇಲ್ಲಿ ಕಾಲು ಕೂಡ ಇಡಂಗಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡಿ, ಆದ್ರೆ ನಮ್ಗೇನು ಮಾಡಬೇಡಿ. ಹೇಳಿ ಬಾಯ್. ಎಷ್ಟು ಸುಂದರವಾಗಿರೋ ಹುಡುಗಿನ ಇಂಥ ಅರ್ಜೆಂಟ್ ಟೈಮ್ ಇದ್ರು ನಾವು ಇವಳನ್ನ ಬಿಟ್ಟು ಕಳ್ಸೋದು ನ್ಯಾಯನಾ? ಮತ್ತೇನು ಮಾಡ್ತೀರಾ ಬಾಸ್? ಈಗ ನಮ್ದು ಅರ್ಜೆಂಟ್ ಕೆಲಸ ಇದೆ. ಇಂಥ ಟೈಮಲ್ಲಿ ಈ ಹುಡುಗಿ ನೋಡ್ತಾ ಕುಂತ್ರ ನಮ್ಮ ಕೆಲಸ ಆಗಂಗಿಲ್ಲ. ಆಮೇಲೆ ಬಾಸ್ ಕಡೆಯಿಂದ ನಾವು ಬೈಸ್ಕೋಬೇಕು. ಅಯ್ಯೋ, ಯಾರ ಸುಂದ್ರಿ ಏನು ಮಾಡಕತ್ಲು? ಅವ್ರ ಜೊತೆ ಮಾತಾಡೋದಲ್ದ ಅವ್ರ ಕೈಯಾಗ ಸಿಕ್ಕಾಕೊಳಕತ್ಲಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದಪ್ಪ ಈಗ? ನನಗೇನು ಮಾಡ್ಬೇಕಾದ್ರೆ ಗೊತ್ತಾಗೋತ್ತಲ್ಲ. ಅಯ್ಯೋ, ನೋಡಿ, ನಾವು ಇಲ್ಲಿಂದ ಇವಾಗ ಹೊರಟೋಗ್ತು. ನಮ್ಗೇನು ಮಾಡಬೇಡಿ, ನಮ್ಗೇನು ಮಾಡಬೇಡಿ. ನಮ್ದಿಂದ ಏನಾದರೂ ಆಗಿದ್ರೆ, ತಪ್ಪಾಗಿದ್ರೆ ಕ್ಷಮಿಸ್ಬಿಡ್ರಿ. ಚಿಕ್ಕಮ್ಮ, ನಡಿ, ಇಲ್ಲಿಂದ ಹೋಗೋಣ ನಾವು. ಹೇಯ್, ನಿಂತ್ಕೊಳ್ಳಿ. ಆ ಚಿಕ್ಕಮ್ಮ, ಚಿಕ್ಕಮ್ಮ! ಅಯ್ಯೋ, ಬಿಡು ಪಾಕಿನ, ಯಾಕೆ ಹಿಡ್ಕೊಂಡಿದ್ದಿ? ನಿನ್ನ ಕೈ ಮುಗಿತಾನು. ನಾವು ಇಲ್ಲಿ ನಿಮ್ಮನ್ನೇನು ಈ ಮನೆ ನೋಡಕ್ ಬಂದ್ರಿಕಿಲ್ಪ. ನಾವು ದೇವ್ರ ಹಾನಿಗೂ ನಾವು ನಮ್ಮ ಹೊಲನ ಹುಡ್ಕಕ್ಕೆ ಬಂದಿದ್ದು. ನಮ್ಮನ್ನ ಬಿಟ್ಬಿಡ್ರಿ. ನೀವು ಇಷ್ಟು ದಪ್ಪಗ ಇರ್ತೀರಿ, ನಿಮ್ಮನ್ನು ನೋಡ್ರೆ ಒಳ್ಳೆ ದೇಹಗಳು ಇದ್ದಂಗೆ ಅದರಿ. ನಾವು ಇಲ್ಲಿ ಒಳ್ಳೆ ಬಂದು ಸಿಕ್ಕಾಕೊಡುವಲ್ಲ. ಬಿಡಪ್ಪ, ನಿಮ್ಮ ಕೈ ಮುಗಿತಾ, ನಮ್ಮನ್ನು ಬಿಟ್ಬಿಡ್ರಿ, ನಾವು ಹೊಕ್ಕವ ಕಡೆ. ನನಗೀಕಿ ಮ್ಯಾಲ ಈಗ ಪ್ರೀತಿ ಆಗೈತಿ. ಈಕಿನ ನಾನು ಹೆಂಗೆ ಬಿಟ್ಟು ಕಳಿಸ್ಲಿ? ಇಷ್ಟು ಚಂದಿರೋ ಹುಡುಗಿ ನಮ್ಮ ಅಡ್ಡಕ್ಕೆ ಬಂದಾಗ ಈಕಿನ ನಾ ಹೆಂಗೆ ಕಳ್ಸಕ್ಕಾಕತಿ? ನೀನೇ ಯೋಚನೆ ಮಾಡು. ನೋಡ ಆಂಟಿ, ನನಗಿವಾಗ ಈಕಿ ಬೇಕು. ನಂದು ಎಷ್ಟು ಅರ್ಜೆಂಟ್ ಕೆಲಸ ಇದ್ರು ಈಕಿನ ನಾನು ಕಳ್ಸಂಗೇ ಇಲ್ಲ. ಆದ್ರೆ ಈಗ ನಿಮ್ಮನ್ನ ಕಳಿಸ್ತಾನ. ಅಕಸ್ಮಾತ್ ಅಪ್ಪಿ ತಪ್ಪಿ ಇನ್ನೊಂದ್ಸರಿ ಏನಾದರೂ ನನ್ನ ಕೈಗೆ ಬಿದ್ರ ಅಥವಾ ನನ್ನ ಕಣ್ಣಿಗೆ ಏನಾರ ಕಂಡ್ರ ನಾನು ಮಾತ್ರ ಈಕಿನ ಸುಮ್ಮನೆ ಬಿಡಂಗಿಲ್ಲ. ಏನು ಮಾಡ್ತಾನೆ ಹೇಳು? ಈಕಿನ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇಷ್ಟಪಟ್ಟವ್ರನ್ನ ನಾನು ಯಾವತ್ತೂ ಬಿಡಲ್ಲ. ಆದ್ರೆ ಈಗ ನನಗೆ ಅರ್ಜೆಂಟ್ ಟೈಮು ಐತಿ, ಅದಕ್ಕಾಗಿ ಸುಮ್ಮನೆ ಹೋಗಾಕತ್ತೇನೆ. ಇಲ್ಲ ಅಂದ್ರೆ ಈ ಟೈಮ್ದಾಗೂ ನನ್ನ ಕೆಲಸ ನಾನು ಮುಗಿಸ್ಕೊಂಡು ಹೋಗ್ತಿದ್ದೀನಿ. ನಾನು ಅನ್ಕೊಂಡಿದ್ದನ್ನು ಮಾಡೇ ಹೋಗೋ ಮಗ ನಾನು. ಅದ್ರಾಗ ಹೋಗ್ಲಿ ಅಂತ ಬಿಡಾಕತ್ತಾನ. ಭೀಮಾ, ನಡಿ ಹೋಗೋಣ, ಹಾಳಾಗಿ ಹೋಗ್ಲಿ. ಯಪ್ಪ, ನೀನು ಪುಣ್ಯ ಬರ್ತದ ಬಿಡಪ್ಪ. ಇನ್ನೊಮ್ಮೆ ಇಲ್ಲಿ ಬರ್ದಿಲ್ಲಪ್ಪ. ಇನ್ನೊಮ್ಮೆ ನಮ್ಮ ಕನಿಗೂ ಕಾಣಿಸಂಗಿಲ್ಲ. ಸುಂದ್ರಿ, ಬಾರೆ, ಅವ್ ಬಿಡ್ತಾನದ, ಬಾ, ನಡಿ ಹೋಗೋಣ. ಸರಿ ಬಾಯ್, ನಡಿ ಹೋಗೋಣ. ಹಕ್ಕಿ ಬಂದು ನಮ್ಮ ಕೈಗೆ ಸಿಕ್ಕರು ಏನೂ ಮಾಡೋಕ್ಕಾಗಲಿಲ್ಲ. ಏನು ಮಾಡೋದು? ಈ ಬಾಸ್ ಇಲ್ಲಿ ಅದಾನ. ಇಲ್ಲ ಅಂತಿದ್ರೆ ಇವತ್ತು ಈ ಹಕ್ಕಿನ ಬಿಡ್ತಾನೆ ಇರಲಿಲ್ಲ ಮಗ. ಹೆಂಗಿತ್ತು ನೋಡಿದಿಲ್ಲ? ಪಾರಿವಾಳ ಆಗೈತಿ. ಹೌದು ಬಾಯ್, ನನಗೂ ಕೂಡ ಹಂಗೆ ಅನಿಸ್ತು. ನನಗೂ ಕೂಡ ನೋಡಿದ ತಕ್ಷಣ ಮನಸ್ಸಲ್ಲಿ ಏನೋ ಒಂಥರ ಪ್ರೀತಿ ಉಕ್ಕಿತಾ ಇತ್ತು. ಆದ್ರೆ ಏನು ಮಾಡೋದು? ಬಾಸ್ ಇಲ್ಲ ಅಂತಿದ್ರೆ ನಡೀತಾ ಇತ್ತು. ಬಾಸ್ ಬೇರೆ ಇದಾನ, ಏನು ಮಾಡೋಕ್ಕಾಗಲ್ಲ. ಕೆಲಸ ಮುಗಿಸ್ಬೇಕು. ನಡಿ ಹೋಗೋಣ. ಸರಿ, ನಡಿ ಹೋಗೋಣ. ಹಬ್ಬ ಹೋದ್ರವ್ರೆ. ಸುಂದ್ರಿ, ನೀ ಮಾಡ್ತು ಒಂದೇ ಆಡ ಅಲ್ಲ. ಅವ್ರು ನೋಡೆಲ್ಲ ಓಡ್ ಬಂದು ಮುಚ್ಕೋಬೇಕು. ಇಲ್ಲ, ಮುಂದೆ ಹೋಗಿ ನಿಂತ್ಬಿಟ್ಟಾಳ ಮತ್ತೆ. ಅಯ್ಯೋ, ಸುಮ್ಮನೆ ಇರಿ ಚಿಕ್ಕಮ್ಮ. ಈಗ ಅವ್ರು ಹೋದ್ರಲ್ಲ, ಆ ಮನೆಯಾಗ ಏನೈತೆ ಅಂತ ನಾವು ನೋಡ್ಬೇಕು. ಬಾಯ್, ನನಗೆ ಯಾಕೋ ಅವ್ರ ಮೇಲೆ ಅನುಮಾನ ಬರಾಕತ್ತತಿ. ಅವ್ರು ಏನಾದರೂ ಇಲ್ಲಿ ನಾವು ಮುಚ್ಚಿಟ್ಟು ಆ ಹುಡುಗನ್ನ ಹುಡ್ಕಕ್ಕೆ ಬಂದಾರೇನ? ಅದು ಇಬ್ಬರೇ ಇಷ್ಟು ದೂರ ಅವ್ರು ಹೊಲ ಹುಡ್ಕೊಂಡಂತ ಅವ್ರು ಬಂದಿಲ್ಲ. ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಅವರು ಇಲ್ಲಿ ಅವನ್ನೇ ಹುಡ್ಕೊಂಡು ಬಂದಿರ್ಬೋದಾ ಅಂತ. ನೋಡೋಣ, ನಾವು ವಾಪಸ್ ಹೋಗೋಣ ಬಾಯ್, ಅಲ್ಲೇ ನಿಂತ್ಕೊಳ್ಳೋಣ. ಅವ್ರು ಏನಾದರೂ ಬಂದ್ರೆ ಅವ್ರು ಅದಕ್ಕೆ ಬಂದಾರ ಅಂತ ಅರ್ಥ. ಅಕಸ್ಮಾತ್ ಅವ್ರು ಏನೋ ಬರ್ದ ಹೋಗಿದ್ರೆ ಅಂದ್ರೆ ಅಲ್ಲಿ ಏನಾದ್ರು ಬರಲಿಲ್ಲ ಅಂದ್ರೆ ಒಂದು 5 ನಿಮಿಷ ನೋಡೋಣ. ಅಕಸ್ಮಾತ್ ಅವ್ರು ಬರಲಿಲ್ಲ ಅಂದ್ರೆ ಅವರು ಹೊಲನೇ ಹುಡ್ಕಕ್ಕೆ ಬಂದಾರ ಅಂತ ಅರ್ಥ. ನೋಡೋಣ, ಬನ್ನಿ ಬಾಯ್. ಅಯ್ಯೋ ಚಿಕ್ಕಮ್ಮ, ನನಗನ್ಸದ ಮಟ್ಟಿಗೆ ಅವ್ರ ಅನುಮಾನ ಐತಿ. ಅವರು ಇಷ್ಟು ಜಲ್ದಿ ಹೋಗಂಗಿಲ್ಲ. ಅವರು ಮತ್ತೆ ವಾಪಸ್ ಬರ್ತಾರ. ಬೇಕಿದ್ರೆ ನೀನೇ ನೋಡು, ಇಲ್ಲೇ ಇರೋಣ, ಸುಮ್ಮನಿರು. ಹಂಗೇನಾದರೂ ಆದ್ರೆ ಅವ್ರನ್ನ ಮಾತ್ರ ನಾವು ಸುಮ್ಮನೆ ಬಿಡಂಗೇ ಇಲ್ಲ. ಎಂಥ ಕೆಲಸ ಇದ್ರೂ ಅವ್ರನ್ನಿಲ್ಲ ನಮ್ಮ ಆಸೆ ತೀರಿಸ್ಕೊಂಡು ಇಲ್ಲೇ ಮಣ್ಣಾಗ ಹೋಗುದು, ಸಾಯಿಸ್ತಾನ ಮಣ್ಣು ಮಾಡಿಬಿಡ್ಬೇಕು ಅವ್ರನ್ನ. ಹಂಗೆ ಮಾಡ್ತಾನೆ ನಾನು. ನೋಡಿ, ಅಯ್ಯೋ ಸುಂದ್ರಿ, ನೀ ಹೇಳಿದಂಗೆ ಆತಲ್ಲಿ ಅವರಿಬ್ರು ದಾಂಡಿಗರು ಮತ್ತೆ ಬಂದ್ರ. ಯವ್ವ, ನಾವೇನಾರ ಹೋಗಿದ್ರು ಮತ್ತೆ ಸಿಕ್ಕಾಕೊಂಡಿದ್ರೆ ನಮ್ಮನ್ನಿಬ್ಬರು ಸುಮ್ಮನೆ ಬಿಡ್ತಿರ್ಕಿಲ್ಲ. ಅವ್ರು ಸುಮ್ಮನೆ ಬಿಡ್ತಿರ್ಕೇನೆ ಇಲ್ಲ. ಮತ್ತೆ ಚಿಕ್ಕಮ್ಮ, ನನಗೆ ಅನುಮಾನ ಬಂದಿತ್ತು. ಅವ್ರು ನೋಡೋ ರೀತಿಯಾಗ ನನಗೆ ಗೊತ್ತಾಗಿತ್ತು. ಅವ್ರು ಎಲ್ಲಿ ನಮ್ಮನ್ನ ಹಿಡಿದ ಕಟ್ಟಿ ಹಾಕ್ತಾರನೋ ಅನ್ಕೊನಿ ಬಿಟ್ರು. ಇಲ್ಲ ಅಂತಿದ್ರೆ ಅವ್ರು ನಾನು ಏನು ಮಾಡ್ತಿದ್ರು ಏನೋ. ನನಗೆ ಟೆನ್ಷನ್ ಬಂದಿದ್ದು ಗೊತ್ತು. ಸುಮ್ಮನೆ ಚಿಕ್ಕಮ್ಮ ಮಾತಾಡಬೇಡ. ಮತ್ತು ಅವ್ರು ಕೇಳಿಸ್ತಂದ್ರೆ ನಾವು ಇಲ್ಲಿದ್ದು ಅನ್ನೋದು ಗೊತ್ತಾಗ್ಬಿಡ್ತದೆ. ಆದ್ರೆ ಅವ್ರು ಇಲ್ಲಲ್ಲ ಇಲ್ಲಿ. ನೀನು ಬರ್ತಾರಂತ ಅನ್ಕೊಂಡು ಅವ್ರು ನೋಡೋಣ, 5 ನಿಮಿಷ ನೋಡೋಣ. ಅಕಸ್ಮಾತ್ ಬರಲಿಲ್ಲ ಅಂದ್ರೆ ಹೋಗೋಣ. ಮತ್ತು ಬಾಸ್ ಏನಾರ ಬಂದ್ರೆ ಸುಮ್ಮನೆ ನಾವು ಬೈಸ್ಕೋಬೇಕಾಗತ್ತೆ. ಬಾಯ್, ವೇಟ್ ಮಾಡಿ ಬಾಯ್. ಇಲ್ಲ ಅಂದ್ರೆ ಅವರು ಏನು ಮಾಡೋಕ್ಕೂ ಅಲ್ಲಿಂದ ಇಲ್ಲಿವರೆಗೂ ಇಬ್ಬರು ಹೆಂಗಸರು ಬಂದಾರಂದ್ರೆ ಅವರು ತುಂಬಾ ಗಟ್ಟಿಗಿತ್ತಿರು ಅಂತ ಅನಿಸುತ್ತೆ ನನಗೆ. ನಾವು ಏನು ಮಾಡಿದ್ರು ಅವರು ಹೋಗ್ತಾರನ್ನೋ ಯಾಕೋ ನನಗೆ ಇದು ಬರಾಕತ್ತತಿ. ನೋಡೋಣ, ಒಂದು 5 ನಿಮಿಷ ನೋಡಿ ಆಮೇಲೆ ಹೋಗೋಣ ಬಾಯ್. ಸರಿ, ಹಾಗೆ ಆಗಲಿ. ನೀನು ಹೇಗಿರ್ತೀವಿ ಹಾಗೆ ಆಗಲಿ ಭೀಮಾ. ನಾವು ಒಂದು 5 ನಿಮಿಷ ಕೈದ್ರಲ್ಲಿ ಏನಿಲ್ಲ. ನೋಡೋಣ, ಕಾದ್ಬಿಟ್ಟು ಆಮೇಲೆ ಹೋಗೋಣ.